ಮತ್ತೊಂದು ಎಡವಟ್ಟಿನ ಮತ್ತೊಂದು ವಿವಾದದ ಏನು ತೀರ್ಮಾನ ತೆಗೆದುಕೊಂಡಿರುವಂಥದ್ದು. ಹುಬ್ಬಳ್ಳಿಯಲ್ಲಿ ಕರ ಸೇವಕರೊಬ್ಬರನ್ನ ಶ್ರೀಕಾಂತ್ ಪೂಜಾರಿ ಏನು ಬಂಧನ ಮಾಡಿ ಸಾಕಷ್ಟು ವಿವಾದ ಚರ್ಚೆ ವಿಚಾರ ಆಗಿದ್ದಂಥ ಪ್ರಕರಣಕ್ಕೆ ಬೆನ್ನಲ್ಲೇ ಕೂಡ ಈಗ ಮತ್ತೊಂದು ವಿವಾದ ನಿರ್ಧಾರವನ್ನು ಕೈಗೊಂಡಿರುವಂಥದ್ದು. ದತ್ತಾಪೀಠದಲ್ಲಿ ಹೋರಾಟ ಮಾಡಿದಂಥ ಹಿಂದೂ ಕಾರ್ಯಕರ್ತರ ಕೇಸ್ಗಳನ್ನ ಮತ್ತೆ ಮರುಜೀವ ಕೊಟ್ಟಿರುವಂಥದ್ದು, ಮತ್ತೆ ಮರು ತನಿಖೆ ಸಂಬಂಧಪಟ್ಟಂತೆ ಆದೇಶ ಮಾಡಿರುವಂಥದ್ದು. ಇದು ಸಾಕಷ್ಟು ಆಕ್ರೋಶಕ್ಕೆ ಕಾರಣ ಆಗ್ತಾ ಇರುವಂಥದ್ದು. ಈ ಬಗ್ಗೆ ಮಾತಾಡೋಕ್ಕೆ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದಂಥ ಮತ್ತು ಮಾಜಿ ಸಚಿವರಾದಂಥ ಸುನಿಲ್ ಕುಮಾರ್ ನಮ್ಮ ಜೊತೆ ಇದ್ದಾರೆ. ಸರ್, ಈಗ ಸರ್ಕಾರ ಮತ್ತೊಂದು ನಿರ್ಧಾರವನ್ನು ಕೈಗೊಂಡಿರೋದು, ದತ್ತಪೀಠ ಹೋರಾಟಗಾರನ 14 ಪ್ರಕರಣ ಮತ್ತೆ ವಾಪಸ್ ಏನು ಮರು ತನಿಖೆ, ಏನು ಅನ್ಸುತ್ತೆ? ಅಲ್ಲ, ಸರ್ಕಾರಕ್ಕೆ ಇದು ವಿನಾಶಕಾಲೆ ವಿಪರೀತ ಬುದ್ಧಿ ಎನ್ನುವ ರೀತಿಯಲ್ಲಿ ಸಿದ್ದರಾಮಯ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಇವತ್ತು ಕಾರ್ಯಚಟುವಟಿಕೆಗಳನ್ನು ಮಾಡ್ತಾ ಇದೆ. ಈ ಸರ್ಕಾರ ಹಿಂದೂ ವಿರೋಧಿ ಸರ್ಕಾರ ಅನ್ನೋದು ನಾವು ಸುಮ್ಮನೆ ಹೇಳಲಿಲ್ಲ. ಕಳೆದ 7 ತಿಂಗಳಿನಲ್ಲಿ ಈ ಸರ್ಕಾರ ನಡ್ಕೊಂಡಂಥ ರೀತಿ ಇವತ್ತು ಅದು ಮುಂದುವರೆದಿದೆ. ಮತ್ತೊಂದು ರೀತಿ ದತ್ತಪೀಠದ 17 ವರ್ಷದ ಕೇಸನ್ನು ಇವತ್ತು ಹುಡುಕಿ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ನಮ್ಮ ಮನಸ್ಸಿಗೆ ನೋವು ಮಾಡಬೇಕೋ ಅಥವಾ ನಮ್ಮನ್ನು ಕೆರಳಿಸ್ಬೇಕೋ ಅಥವಾ ದಬಾವಣೆ ಮಾಡಬೇಕೋ, ನಮ್ಮನ್ನು ಎದುರಿಸಬೇಕು ಅನ್ನುವಂಥ ಪ್ರಯತ್ನ ಚಿಕ್ಕಮಗಳೂರಿನ ಕಾರ್ಯಕರ್ತರ ಮೇಲೆ ಕೇಸನ್ನು ಮರು ವಿಚಾರಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ನಾನು ಸರ್ಕಾರದ ಈ ನಿರ್ಧಾರನ ಖಂಡಿಸ್ತೇನೆ. ತಕ್ಷಣ ಇದರಿಂದ ಹಿಂದೆ ಸರ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ಈ ರೀತಿಯಾದಂಥ ಚಟುವಟಿಕೆಗಳಿಗೆ ಸರ್ಕಾರ ಮುಂದಾಗದಲೆ ಸರ್ಕಾರ ಪೊಲೀಸ್ ಇಲಾಖೆಯನ್ನು ದುರುಪಯೋಗ ಮಾಡ್ಕೊಳ್ಬಾರ್ದು. ಈ ರೀತಿ ಯಾವುದ್ಯಾವುದೋ ಕೇಸ್ಗಳನ್ನು, ಹಳೆ ಕೇಸ್ಗಳನ್ನು ತೆಗೆದುಕೊಳ್ತೇವೆ, ನಾವು ಅದನ್ನು ವಿಚಾರಣೆಗೆ ಒಳಪಡಿಸ್ತೇವೆ, ಹಿಂದೂ ಕಾರ್ಯಕರ್ತರನ್ನ ಹದ್ದು ಬಸ್ನಲ್ಲಿ ಇಡ್ತೇವೆ. ಇದು ಒಳ್ಳೆಯ ಸಂಗತಿಗಳು ಆಗತ್ತೆ ಅಂತ ನನಗೆ ಅನ್ಸೋದಿಲ್ಲ. ಸರ್, ಈಗ ಏನು ದತ್ತಪೀಠ ಗೋರಿ ಧ್ವಂಸ ಕೇಸನ್ನು ಈಗ ಮರುಜೀವ ಕೊಟ್ಟಿರುವಂಥದ್ದು 14 ಹಿಂದೂ ಕಾರ್ಯಕರ್ತ ಕೇಸ್ಗೆ ಸಂಬಂಧಪಟ್ಟ ಮರು ತನಿಖೆಗೆ. ಅಂದರೆ ಈಗ ಮೇಲಿಂದ ಮೇಲೆ ಯಾಕೆ ಸರ್ಕಾರ ಈ ತೀರ್ಮಾನವನ್ನು ಕೈಗೊಳ್ತಾ ಇದೆ ಇಂಥ ಸಂದರ್ಭದಲ್ಲಿ ಅಂತ? ನೋಡಿ, ಸರ್ಕಾರಕ್ಕೆ ಕೆಲಸ ಮಾಡಲಿಕ್ಕೆ ಬೇಕಾದಷ್ಟು ಕಾರ್ಯಕ್ರಮಗಳಿದೆ. ಎಷ್ಟೋ ಒಳ್ಳೊಳ್ಳೆಯ ಕೆಲಸ ಕಾರ್ಯಗಳನ್ನು ಸರ್ಕಾರ ಮಾಡ್ಬೋದು. ಇವತ್ತು ಇದರಲ್ಲಿ ನೋಡಿ, 14 ಜನ ತುಡುಕೂರು ಮಂಜುವರ ನೇತೃತ್ವದಲ್ಲಿ ಯಾವ ಪ್ರತಿಭಟನೆಯನ್ನು, ಹೋರಾಟವನ್ನು ಅವತ್ತು ಮಾಡಿದರು. ಒಬ್ಬ ಕಾರ್ಯಕರ್ತ ಸರ್ಕಾರದ ವಿರುದ್ಧ, ವ್ಯವಸ್ಥೆಯ ವಿರುದ್ಧ ಹೋರಾಟವನ್ನು ಮಾಡುವಂಥದ್ದು ಸಹಜವಾಗಿರುವಂಥದ್ದು. ಆ ಆರೋಪಿಗಳನ್ನು ಇವತ್ತು ಮತ್ತೆ ವಿಚಾರಣೆಗೊಳಪಡಿಸಬೇಕು ಅಂತೇಳಿ ಮರುಜೀವವನ್ನು ಕೊಡ್ತಾರೆ ಅಂತಂದರೆ ಸರ್ಕಾರದ ನಿಲುವೇನು, ಸರ್ಕಾರದ ಆದ್ಯತೆ ಏನು? ಈ ರೀತಿ ಯಾವುದಾದ್ರೂ ಒಂದು ಕೇಸನ್ನು PFIನವ್ರಿಗೆ ಮಾಡಿದಾರಾ? ಈ ಥರದ್ದು ಯಾವುದಾದ್ರು ಒಂದು ಕೇಸನ್ನು ST5Fನವ್ರಿಗೆ ಮಾಡಿದಾರಾ? ಇದು ಯಾವುದನ್ನು ಕೂಡ ಅವ್ರಿಗೆ ಮಾಡಲಿಲ್ಲ. ಅಂದರೆ ನಮ್ಮ ಕಾರ್ಯಕರ್ತರನ್ನ ಗಡೀಪಾರು ಮಾಡ್ಬೋದು, ನಮ್ಮ ಕಾರ್ಯಕರ್ತರನ್ನ ಅರೆಸ್ಟ್ ಮಾಡ್ಬೋದು, ನಮ್ಮ ಕಾರ್ಯಕರ್ತರ ಕೇಸುಗಳಿಗೆ ಮರುಜೀವ ಕೊಡ್ಬೋದು, ನಮ್ದು ಇನ್ಯಾವುದೋ ಕಾರ್ಯಕರ್ತರನ್ನ ಹೇಗೆ ಬೇಕಾರಾಗಿ ನಡೆಸ್ಕೊಳ್ಬೋದು. ಆ ಹಿನ್ನೆಲೆಯಲ್ಲಿಯೇ ನಾನು 10 ಬಾರಿ ಹೇಳ್ತೇನೆ, ರಾಜ್ಯದಲ್ಲಿರುವಂಥ ಕಾಂಗ್ರೆಸ್ ಸರ್ಕಾರ ಹಿಂದೂಗಳ ಪಾಲಿಗೆ ಸತ್ತು ಹೋಗಿದೆ. ಹಿಂದೂಗಳ ಪಾಲಿಗೆ ಸತ್ತು ಹೋಗಿ ಹಿಂದೂಗಳನ್ನು ದಮನ ಮಾಡುವಂಥದ್ದೇ ಈ ಸರ್ಕಾರದ ಕೆಲಸ ಚಟುವಟಿಕೆಗಳು. ಇದನ್ನು ಯಾವುದೇ ಕಾರಣಕ್ಕೂ ಈ ಸಮಾಜ ಸಹಿಸಬಾರ್ದು ಅನ್ನೋದನ್ನು ನಾನು ಮತ್ತೆ ಒತ್ತಿ ಹೇಳ್ತೇನೆ.